ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಇವಾಗ ನಮಗೆ ಮೇಡಮ್ ಚೂಡಿದಾರ ಯಾವ ರೀತಿ ಕಟ್ ಮಾಡಿ ಹೊಲಿಯೋದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಹಾಗೆ ಅದರ ಕೈ ಯಾವ ರೀತಿ ಕಟ್ ಮಾಡಿ ಹೊಲಿಯೋದು ಅಂತ ಪೂರ್ತಿ ಹೇಳಿಕೊಡ್ತಾ ಇದ್ದಾರೆ. ಸೊ ಬನ್ನಿ ಹಾಗಿದ್ರೆ ಆ ಒಂದು ಪೂರ್ತಿ ವಿಡಿಯೋವನ್ನು ನಾವಿವಾಗ ನೋಡ್ಕೊಂಡು ಬರೋಣ. ನಾವು ಒಂದು ಚೂಡಿದಾರ ಹೊಲಿಬೇಕಾದ್ರೆ ಯಾವ ರೀತಿ ಬಟ್ಟೆನ ಫಸ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಮತ್ತು ಬಟ್ಟೆನ ಯಾವ ರೀತಿ ಹಾಕ್ಕೊಳ್ಬೇಕು ಇವೆಲ್ಲವನ್ನು ಕೂಡ ಅವರು ತುಂಬಾ ಡೀಟೇಲಾಗಿ ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುವ ಹಾಗೆ ತಿಳಿಸಿಕೊಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ. ಒಂದು ಸ್ಟಿಚಿಂಗ್ ಮಾಡ್ತೀನಿ, ಕಟ್ಟಿಂಗ್ ಮಾಡ್ತೀನಿ. ಇದು ಈ ಮೂಜಿ ಮಾರ್ಜಿನ್ ಗೋಡೆ ನಿಮಗೆ ಇದು ಇಲ್ಲಿಂದ ಆರು ಮಾಡ್ತೀವಿ. ಇಲ್ಲಿಂದ ಈ ಸ್ಟಿಚಿಂಗ್ ಮಾಡ್ತೀನಿ. ಈ ಲೆವರ್ ಇದು ಚೂಡಿದಾರಕ್ಕೆ ಕೈಯನ್ನು ಇಡಲಿಕ್ಕೆ ನೋಡಿ ಪೀಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಮಗೀಗ ಮೇಡಮ್ ತೋರಿಸಿಕೊಡ್ತಾ ಇರುವಂಥದ್ದು. ಕೈದು ಅಳತೆ ಎಲ್ಲ ತೆಗೆದು ನೋಡಿ, ಕೈದು ಕಟ್ಟಿಂಗ್ ಆಯ್ತು. ಇವಾಗ ನೆಕ್ಲೊಂದು ಮಾಡ್ಕೊಳ್ತೀನಿ ಅಂತ ಪುಲ್ಲಿರ ಗೊತ್ತಾಗೋದು ತೆಟ್ಟು ಗೊತ್ತಾಗ್ತದೆ, ತೆಟ್ಟು ಗೊತ್ತಾಗ್ತದೆ ಗೊತ್ತಾಂತ ಮಾರ್ಕ್ ಬೋರ್ಡ್ ಕೈಯಲ್ಲಿ ಇಲ್ಲಿ ಕಾವ್ಯರವರು ಮತ್ತು ಉಷಾರವರು ಹೊಲಿತಾ ಇದ್ದಾರೆ. ಉಷಾ ಫುಲ್ಲು ಸ್ಟಿಚಿಂಗ್. ಉಷಾ ಹೊಲಿತಾ ಇದ್ದಾಳೆ ಇವಾಗ. ಇವಾಗ ಮೇಡಮ್ ಮತ್ತು ಅಮಿತಕ್ಕ ಮಾರ್ಕ್ ಮಾಡ್ತಾ ಇದ್ದಾರೆ ಕೈ ಯಾವ ರೀತಿ ಹೊಲಿಯೋದಂತ ಹೇಳಿ. ಇದು ಫ್ರಂಟ್ ಅಂದು ಬ್ಯಾಕ್ ಅಂದ ಚಪಾತಿದ್ದು ಇಂಚದಿದ್ದು ತುಳಿ ತುಳಿ ಇದು ಫ್ರಂಟ್ ಹಚ್ಚಿ ಬ್ಯಾಕ್ ಕೊಂಡು ಹಿಂಗತ್ತು ಎನ್ನುದಿಲ್ಲ ಇಂಚ ತುಳಿ ಇದು ಕಮ್ಮಿದವು ಫ್ರಂಟಿಗೆ ಬರ್ತದೆ. ಫ್ರಂಟ್ ಜಾಸ್ತಿ ಕತ್ತೆ ನಾವು ಬುಕ್ಕರ ಕತ್ತೆ ನಾವು ಎದುರು ಹಿಂದೆ ಇದು ಫ್ರಂಟಿಗೆ ಬರ್ಬೋದು. ಇಂಚದಿ ಅರ್ಥದ ಈ ಫ್ರಂಟ್ಗೆ ಜಾಸ್ತಿ ಕಟ್ಟಿಂಗ್ ಬರುತ್ತೆ. ಕಟ್ಟಿಂಗ್ ಸರಿ ಅದಿಪ್ಪಂದ ಸರಿ ಉಂಟು ಸರಿ ಉಂಟು. ಇವಾಗ ಲಲಿತಕ್ಕ ಚೂಡಿ ಹೊಲಿಲಿಕ್ಕೆ ಚೂಡಿ ಪೀಸನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ, ಅಳತೆ ತೆಗಿತಾ ಇದ್ದಾರೆ. ಹೇಳ್ತಾರೆ 1 by 1 ಅವ್ರು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ. ಕಟ್ಟಿಂಗ್ ಮಾಡ್ಕೊಬೋದು ಅಂಟ ಹುಡುಕಿ ಅಲ್ಲ ಸುದ್ದಿ
ಡ್ರೆಸ್ ಮಾಡಿ 4 ಇಂಚ್ ನೆಕ್ ಇಳಿಕೆ 6 ಇಂಚ್ ಶೋಲ್ಡರ್ ಕಂಕುಳ ಇಳಿಕೆ 6 ಇಂಚ್ ಇಲ್ಲಿಂದ ಇಲ್ಲಿಗೆ 9 ಇಂಚ್ ಪ್ಲಸ್ 2 ಇಲ್ಲಿಗೆ ಶೇಪ್ 8 ಪ್ಲಸ್ 2 ಇಲ್ಲಿಂದ ಇಲ್ಲಿಗೆ 9 ಪ್ಲಸ್ 1 ಅಷ್ಟು ಇಲ್ಲಿಂದ ಇಲ್ಲಿಗೆ 12 ಪ್ಲಸ್ 1 ಅದು ಇವಾಗ ಕಟ್ಟಿಂಗ್ ಮಾಡ್ತಾರೆ ಲಲಿತಕ್ಕ. ಹಾಗೆ ನೋಡಿ ಇದೊಂದು ಕಟ್ಟಿಂಗ್ ಮಾಡಿರುವಂಥದ್ದು, ಕಟ್ಟಿಂಗ್ ಮಾಡಿ ಸ್ಟಿಚ್ಚು ಕೂಡ ಆಗಿದೆ, ಲೈನಿಂಗ್ ಪೀಸ್ ಇಟ್ಟು ಸ್ಟಿಚ್ ಆಗಿದೆ. ಸೊ ಇನ್ನು ಅದಕ್ಕೆ ಶೇಪ್ ಕೊಡ್ತಾ ಇದ್ದಾರೆ ಮೇಡಮ್. ನೋಡಿ ಯಾವ ರೀತಿ ಅಂತ ಹೇಳಿ ಶೇಪ್ ಹಾಕ್ತಾ ಇದ್ದಾರೆ. ಸೊ ಹಾಗೇನೆ ನಾವು ಇವಾಗ ಕಲಿಯೋದಲ್ವಾ, ಸೊ ಹಾಗಾಗಿ ನಾವು ಶೇಪ್ ಕೊಟ್ಟಿರೋದು ಅದು ನಾವು ಹೊಲ್ದಿರುವಾಗಲೇ ಹೋಗಿರ್ತದೆ, ಮತ್ತು ಮೇಡಮ್ ಅದನ್ನ ಸರಿ ಮಾಡಿ ಕೊಡ್ತಾರೆ. ಇದು ಲಲಿತಕ್ಕ ಇವಾಗ ಅವ ಕಟ್ ಮಾಡಿದ್ರಲ್ಲ, ಸೊ ಅದಕ್ಕೆ ಕೈಯನ್ನು ಕಟ್ ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿ ಅಂತ ಅಳತೆ ಹಾಕಿ ಅವರು ಕಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಬರ್ತದೆ ನಂದು ಅವು 2 ಬರೋದಾಯ್ತಾ? ಮುಂದಕ್ಕೆ ಅಳಿತಲ್ಲಿ ಸ್ಟಿಚ್ ಇಪ್ಪನದ ಹೌದು. ಮುಲ್ಪ ಮೂಲು ಅಳತೆ ನಂಬರ್ 5.5 ಮೂಲು ಮಿತ್ತಿಡ್ತು ಎರಡ. ಹಾಂ ಸರಿ ಸರಿ 5.5 ಎಷ್ಟರ 1.5 ಸರಿ ಆಯ್ತಾ? ಓಕೆ, ಚೂಡಿ ಹೊಲಿಲಿಕ್ಕೆ ಯಾವ ರೀತಿ ನಾವು ಪೀಸ್ನ ಕಟ್ ಮಾಡೋದು, ಹಾಗೆ ಕೈ ಹೊಲಿಲಿಕ್ಕೆ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ.